ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದ ಸಾರೋದ್ಧಾರದಲ್ಲಿ 18ನೇ ಪ್ರಕರಣ ಕೊನೆಯ ಶ್ಲೋಕ ಆಗ್ತಾ ಇತ್ತು. ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಅಂತ ಆ ಪ್ರಕರಣದಲ್ಲಿ ಕೊನೆ ಶ್ಲೋಕ. ಈ ಶ್ಲೋಕದಲ್ಲಿ ಹೋದ ಸಲಿ ಯಸ್ಯಾತ್ಮಬುದ್ಧಿ ಕುಣಪೆ ತ್ರಿಧಾತುಕೆ ಸ್ವದೀಃ ಕಲತ್ರಾದಿಷು ಭೌಮ ಯುಜ್ಯಧೀಹಿ ಯತ್ತೀರ್ಥಬುದ್ಧಿ ಸಲಿಲೆ ನ ಕರ್ಹಿಚಿತ್ ಜನೇಷ್ವಭಿಜ್ಞೇಷು ಸಯೇವ ಗೋಖರಃ ಎನ್ನುವ ಶ್ಲೋಕ ಆಗ್ತಾ ಇತ್ತು. ಅದರಲ್ಲಿ ಈ ಶ್ಲೋಕ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಪೀಠಿಕಾ ರೂಪವಾಗಿ ಸಾರೋದ್ಧಾರಕಾರರು ಕೆಲವು ವಿಷಯಗಳನ್ನು ಬರೆದಿದ್ರು. ಆ ವಿಷಯಗಳ ಬಗ್ಗೆನೂ ವಿವರಣೆ ಮಾಡ್ತಾ ಇದ್ದೆ ಹೋದ್ಸಲಿ. ಏನಂದ್ರೆ, ಮಿಥ್ಯಾಜ್ಞಾನ ಎನ್ನುವುದು ಇರಬಾರದು. ಅದು ಪುರುಷಾರ್ಥಕ್ಕೆ ಪ್ರತಿಬಂಧಕ, ಮೋಕ್ಷಕ್ಕೆ ಪ್ರತಿಬಂಧಕ. ನಾನು ನಿನ್ನೆ ಹೋದ್ಸಲಿ ವಿವರಣೆ ಮಾಡ್ತಾ ಇದ್ದೆ. ವಿಪರೀತ ಜ್ಞಾನ ಎನ್ನುವುದು ಅಂಧಂತಮಸ್ಸಿಗೆ ಕಾರಣ. ಆದ್ದರಿಂದ ತನ್ನಿವೃತ್ತಯೇ ಆ ವಿಪರೀತ ಜ್ಞಾನವನ್ನ ಹೋಗಲಾಡಿಸೋದಿಕ್ಕೆ, ಅಂದರೆ ತನಗೆ ವಿಪರೀತ ಜ್ಞಾನ ಬರದೇ ಇರೋ ಹಾಗೆ ಪ್ರಯತ್ನ ಮಾಡಬೇಕು ಮನುಷ್ಯ. ಅದು ಹೇಗಾಗತ್ತೆ? ಅದು ಉಪದೇಶದಿಂದಲೇ ಆಗತ್ತೆ, ಸಜ್ಜನರ ಉಪದೇಶದಿಂದಲೇ ಆಗತ್ತೆ. ಅಲ್ಲ, ಭಾಗೀರಥಿ ಮೊದಲಾದ ನದಿಗಳ ಸ್ನಾನದಿಂದ, ಬದ್ರಿ ಯಾತ್ರೆ ಮೊದಲಾದ ಕ್ಷೇತ್ರ ಮೂರ್ತಿಗಳ ಸೇವೆಯಿಂದ ಆಗತ್ತಲ್ವಾ ಅಂತಂದರೆ ಆಗತ್ತೆ. ಆದರೆ ಆಗತ್ತೆ ಅಂದರೆ ಹೇಗೆ ಅಂದರೆ ಪರಂಪರೆಯ ಆಗತ್ತೆ. ಅಂದರೆ ನಾವು ನಮ್ಮಲ್ಲಿ ವಿಪರೀತ ಜ್ಞಾನ ಇತ್ತು ಅಂತ ಇಟ್ಕೊಳ್ಳೋಣ. ವಿಪರೀತ ಜ್ಞಾನ ಇದ್ದಾಗ ನಾವು ಗಂಗಾ ಸ್ನಾನ, ಗಂಗಾ ಯಾತ್ರೆ, ಬದ್ರಿ ಯಾತ್ರೆ ಇದೆಲ್ಲ ಮಾಡಿದರೆ ನೇರವಾಗಿ ವಿಪರೀತ ಜ್ಞಾನ ಹೋಗೋದಿಲ್ಲ. ಆ ಪುಣ್ಯದಿಂದ ಪರಮಾತ್ಮ ಏನು ಮಾಡ್ತಾನೆ, ಇವನಿಗೆ ಯಾರು ಯಾತ್ರೆ ಮಾಡಿರ್ತಾರಲ್ಲ ಅವನಿಗೆ ಒಳ್ಳೆ ಗುರುಗಳನ್ನು ಒದಗಿಸ್ಕೊಡ್ತಾನೆ. ಮೊದಲು ಆ ಗುರುಗಳನ್ನು ಒದಗಿಸಿಕೊಟ್ಟಾಗ ಅವರು ಉಪದೇಶ ಮಾಡ್ತಾರೆ. ಆ ಉಪದೇಶ ಪ್ರಸಾದಪೂರ್ವಕವಾಗಿ ಪ್ರಸನ್ನ ದೃಷ್ಟಿಯಿಂದ ಅವರು ಉಪದೇಶ ಮಾಡಬೇಕು. ಆ ಉಪದೇಶ ಪ್ರಸನ್ನರಾಗಿ ಉಪದೇಶ ಮಾಡಬೇಕು ಅಂದರೆ ಅವರಲ್ಲಿ ಭಕ್ತಿ ಇರಬೇಕು. ಭಕ್ತಿಗೆ ಸೇವಾವನ್ನು ಮಾಡಬೇಕು. ಆ ಸೇವಾವನ್ನು ಮಾಡಿದಾಗ ಅವರು ಪ್ರಸನ್ನರಾಗಿ ಉಪದೇಶವನ್ನು ಮಾಡ್ತಾರೆ. ಆದ್ದರಿಂದ ಇಷ್ಟು ಪೂರ್ವಪೀಠಿಕೆಯನ್ನು ಕೊಟ್ಟು ಮುಂದಿನ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಸಾರೋದ್ಧಾರಕಾರರು. ಆ ಸೇವಾ ಮನೋಭಾವ ಇರಬೇಕಲ್ವಾ? ಯಾರು ಜ್ಞಾನಿಗಳು, ಆ ಜ್ಞಾನಿಗಳಲ್ಲಿ ಸೇವಾ ಮನೋಭಾವ ಇರಬೇಕು. ಯಾರಿಗೆ ಇರೋದಿಲ್ವಲ್ಲ ಅವರನ್ನು ಬೈತಾ ಇದ್ದಾರೆ. ಬೈತಾ ಇದ್ದಾರೆ ಅಂದರೆ ಸಾರೋದ್ಧಾರಕಾರರು ಬೈತಾ ಇಲ್ಲ, ವೇದವ್ಯಾಸದೇವರೇ ಬೈತಾ ಇದ್ದಾರೆ. ಯಸ್ಯಾತ್ಮಬುದ್ಧಿ ಕುಣಪೆ ತ್ರಿಧಾತುಕೆ ಎನ್ನುವ ಶ್ಲೋಕದಲ್ಲಿ. ಆ ಶ್ಲೋಕ ನೋಡೋಣ ಒಂದ್ಸರಿ ನಿಧಾನಕ್ಕೆ. ಯಸ್ಯ ಆತ್ಮಬುದ್ಧಿ ಕುಣಪೆ ತ್ರಿಧಾತುಕೆ ಸ್ವಧೀಹಿ ಕಲತ್ರಾದಿಷು ಭೌಮೇ ಇಜ್ಜಧೀಹಿ ಯತ್ತೀರ್ಥಬುದ್ಧಿ ಸಲಿಲೆ ನ ಕರ್ಹಿಚಿತ್ ಜನೇಷು ಅಭಿಜ್ಞೇಷು ಸಹಾಯೇವ ಗೋಖರಃ. ಸಯೇವ ಗೋಖರಃ ಅಂತ ಪ್ರಧಾನ ವಾಕ್ಯ. ಗೋಖರ ಗೋಖರ ಅಂದ್ರೇನು? ಕತ್ತೆ ಅಂತ ಅರ್ಥ. ಭಾಗವತ ಬೈತಾ ಇದೆ, ಅವನೇ ಕತ್ತೆ. ಯಾರಪ್ಪ ಕತ್ತೆ? ಯಾರಿಗೆ ಬೈತಾ ಇದ್ದಾರೆ? ಯಾರು ಅಂದರೆ ಯಾರಿಗೆ ತ್ರಿಧಾತುಕೆ ಕುಣಪೆ ಆತ್ಮಬುದ್ಧಿ. ತ್ರಿಧಾತುಕ ಅಂತಂದರೆ ವಾತ ಪಿತ್ತ ಕಫ
ಇದನ್ನ ಮೂರು ಧಾತುಗಳು ಅಂತ ಕರೀತಾರೆ. ನಮ್ಮ ದೇಹ ವಾತ ಪಿತ್ತ ಕಫಗಳಿಂದ ಮಾಡಲ್ಪಟ್ಟಿದ್ದು. ಹ್ಮ್. ಈ ವಾತಪಿತ್ತ ಕಫಗಳಿಂದ ಕೂಡಿದ ಕುಣಪೆ. ಕುಣಪ ಅಂತಂದ್ರೆ ದೇಹ ಅಂತ ಅರ್ಥ. ದೇಹ ಅಂತಂದ್ರೆ ಬರೀ ದೇಹ ಅಂತ ಹೇಳ್ತಾ ಇಲ್ಲ, ಸತ್ತ ದೇಹ ಅಂತ ತಗೊಂಡಿರೋದು. ಶವ ಅಂದ್ರೆ ಯಾರಪ್ಪ ಕತ್ತೆ ಅಂತಂದ್ರೆ ತ್ರಿಧಾತುಕೆ ಕುಣಪೆ ಆತ್ಮಬುದ್ಧಿ. ಈ ವಾತಪಿತ್ತ ಕಫಗಳಿಂದ ಮಾಡಲ್ಪಟ್ಟಿರುವ ಈ ದೇಹವು ತಾನೇ ಅಂತ ಯಾರಿಗೆ ಬುದ್ಧಿ ಇದೆಯೋ, ಬರೀ ದೇಹ ತಾನೇ ಅಂತ ಯಾರಿಗ್ರಿ ಬುದ್ಧಿ ಇರುತ್ತೆ? ದೇಹ ನನ್ನ ದೇಹ ಅಂತಿರೋದು, ನಾನು ಬೇರೆ ದೇಹ ಬೇರೆ ಅಲ್ವಾ? ಅದೇ ಕರೆಕ್ಟು. ನನ್ನ ದೇಹ ಅಂತಲೇ ಹೇಳೋದು. ಇಲ್ಲಿ ಬೈಲಿಕ್ಕೆ ಹೋಗ್ತಾ ಇರೋದು ಅಷ್ಟು ದೇಹದ ಬಗ್ಗೆ ಹಚ್ಕೊಂಡಿರೋನು. ತನ್ನ ದೇಹದ ಬಗ್ಗೆ ಯಾರು ಬಹಳ ಹಚ್ಕೊಂಡಿರ್ತಾರಲ್ಲ, ಅಂದರೆ ನಾನು, ನಂದು, ನನ್ನ ಬಳಗ, ನನ್ನ ಮನೆ, ನನ್ನ ಭೋಗ್ಯ ವಸ್ತುಗಳು ಬಿಟ್ಟಿರ್ಲಿಕ್ಕೆ ಮನಸ್ಸಿರಲ್ವಲ್ಲ, ಅಂತಹವರನ್ನ ಟಾರ್ಗೆಟ್ ಮಾಡಿ ಬೈತಾ ಇದ್ದಾರೆ ವೇದವ್ಯಾಸ ದೇವರು. ತ್ರಿಧಾತುಕೆ ಕುಣಪೆ ಆತ್ಮಬುದ್ಧಿ. ದೇಹದಲ್ಲಿ ಆತ್ಮಬುದ್ಧಿ ತಂದು 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 ನಾನು ನಂದು ಅಂತ ಇರುವ ಬುದ್ಧಿ ಅವನು ಗೋಖರ. ಮತ್ತಿನ್ನೇನು, ಇನ್ಯಾರಪ್ಪ? ಅದೊಂದೇನಾ ಬುದ್ಧಿ ಇದ್ರೆ ಇಲ್ಲ. ಕಲತ್ರಾದಿಷು ಸ್ವಧೀಹಿ. ಕಲತ್ರ ಅಂತಂದ್ರೆ ಹೆಂಡತಿ, ಆದಿಪದದಿಂದ ಮಕ್ಕಳು, ಮೊಮ್ಮಕ್ಕಳು, ಇನ್ಯಾರೋ ತಮ್ಮ, ಅಣ್ಣ, ಅಕ್ಕ, ತಂಗಿ, ಅವರೆಲ್ಲ ನನ್ನವರು. ಇವರು ನನ್ನ ಬಳಗದವರು, ನನ್ನ ಬಂಟದವರು ಅಂತ ಮಮಕಾರ. ಇಲ್ಲೇನು ಹೇಳ್ತಾ ಇರೋದು ಅಂದರೆ, ಏನ್ರಿ ಹಂಗಾರೆ ಹೆಂಡತಿ ಮಕ್ಕಳೆಲ್ಲ ಇರಬಾರ್ದಾ? ನನ್ನ ಹೆಂಡತಿ ಅಂತ ಹೇಳ್ಬಾರ್ದ, ನಾನು ನನ್ನ ಮಗ ಅಂತ ಹೇಳ್ಬಾರ್ದಾ? ಅಲ್ಲ, ಹೇಳ್ಬೋದು. ಇಲ್ಲಿ ಬೈತಾ ಇರೋರು ಯಾರನ್ನ ಅಂತಂದ್ರೆ, ಯಾರು ತಮ್ಮವರನ್ನೇ ಬಹಳ ಹಚ್ಕೊಂಡಿರ್ತಾರಲ್ಲ, ಆಸಕ್ತರಾಗಿರ್ತಾರಲ್ಲ. ನನ್ನ ಮಗ, ನನ್ನ ಮಗಳು, ನನ್ನ ಮೊಮ್ಮಗ, ಅವ್ರಿಗೆಲ್ಲ ಒಳ್ಳೇದಾಗಬೇಕು, ಅವ್ರಿಗೇನಾರು ಜ್ವರ ಬಂದರೆ ಇವನಿಗೆ ಜ್ವರ ಬಂದಂಗೆ ಆಡ್ತಾ ಇರ್ತಾನೆ ಮನುಷ್ಯ. ಅಂತಹವರನ್ನ ಹೇಳ್ತಾ ಇರೋದು. ಬಹಳ ಆಸಕ್ತರಾದವರಿಗೆ ಅಂತಿಟ್ಕೊಂಡು ಕರತ್ರಾದಿಷು ಸ್ವದೀಹಿ. ತನ್ನ ಹೆಂಡತಿ ಮಕ್ಕಳಾದವರನ್ನ ಮೊದಲಾದವರಲ್ಲಿ ತಾನೇ ನನ್ನವರು ಅನ್ನೋ ಬುದ್ಧಿ. ಸರಿ. ಆಮೇಲೆ ಇನ್ನೇನು, ಭೌಮೇ ಇಜ್ಜಧೀಹಿ. ಭೌಮ ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟದ್ದು. ಕಲ್ಲು, ಮಣ್ಣು, ಮರ, ಇವುಗಳಿಂದ ಮಾಡಿದ ಪ್ರತಿಮೆಗಳಲ್ಲಿ ಅಂತ ಅರ್ಥ. ಪ್ರತಿಮೆಗಳಲ್ಲಿ ಅಂದ್ರೇನು? ಕಲ್ಲಿಂದ ಮಾಡಿರ್ತಾರೆ ಕೆಲವು ಪ್ರತಿಮೆಗಳು, ಕೆಲವೇನು ಸುಮಾರು ನಾವು ನೋಡೋದೆಲ್ಲ ಕಲ್ಲಿಂದೆ ಅಲ್ವಾ? ಮಣ್ಣಿಂದು ನಾವು ಪ್ರತಿಮೆ ಮಾಡಿರ್ತೀವಿ, ಗಣೇಶ ಚತುರ್ಥಿ. ಮರದಿಂದ ಪ್ರತಿಮೆಗಳಿದೆ, ಜಗನ್ನಾಥಪುರಿಯಲ್ಲಿ ಮರದಿಂದ ಮಾಡಿರೋದು. ತಿರುಕೊಯ್ಲೂರಲ್ಲೂ ತ್ರಿವಿಕ್ರಮ ದೇವರು ಮರದಿಂದ ಮಾಡಿದ್ದಾರೆ. ಸರಿ, ಆ ಪ್ರತಿಮೆಗಳಲ್ಲಿ ಅಥವಾ ಭೂಮಿಯಲ್ಲಿ ಏನು? ಇಜ್ಜದೀಹಿ. ಇಜ್ಜ ಅಂತಂದ್ರೆ ಪೂಜ್ಯ ಅಂತ ಅರ್ಥ. ಪೂಜ್ಯ ಭಾವನೆ ಯಾರಿಗಿದೆಯೋ ಅವ್ರಿಗೆ ಅಂತ. ಏನ್ರಿ ಹಿಂಗಂದ್ರೆ, ನಮ್ಮ ದೇವರಿದಾರಪ್ಪ, ಕೃಷ್ಣ ಇದ್ದಾನೆ ಉಡುಪಿನಲ್ಲಿ, ಕಲ್ಲಿಂದ ಮಾಡಿದ್ದು, ಅದರಲ್ಲಿ ಪೂಜ್ಯ ಭಾವನೆ ಇರೋರನ್ನ ಕತ್ತೆಗಳು ಅಂತ ಬೈತಾ ಇದ್ದಾರಲ್ಲ, ಇದೇನಿದು ಅಂತ ಸಂದೇಹ ಬರುತ್ತೆ. ಅಂದರೆ ಆ ಕಲ್ಲು ಮಣ್ಣುಗಳಿಂದ ಮಾಡಲ್ಪಟ್ಟ ಪ್ರತಿಮೆಗಳಲ್ಲಿ ಮಾತ್ರ ಪೂಜ್ಯ ಭಾವನೆಯನ್ನ ಹೊಂದಿದವರು ಅಂತ ಅರ್ಥ. ಅಂದ್ರೆ ಅರ್ಥ ಏನು? ಚಲಪ್ರತಿಮೆಗಳಲ್ಲಿ ಪೂಜ್ಯ ಭಾವನೆ ಇಲ್ಲ, ಅಚಲ ಪ್ರತಿಮೆಗಳಲ್ಲಿ ಮಾತ್ರ ಪೂಜ್ಯ ಭಾವನೆಯನ್ನು ಧರಿಸಿರುವವನು. ಚಲಪ್ರತಿಮೆಗಳು ಅಂದರೆ ಜ್ಞಾನಿಗಳು, ನಮ್ಗಿಂತ ಹಿರಿಯರು, ಮನೆಯಲ್ಲಿ ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರಪ್ಪ, ಅವರನ್ನ ಪೂಜ್ಯರು, ಅವರು ನನಗೆ ಪೂಜ್ಯರು ಅಂತ ಅವರಲ್ಲಿ ಪೂಜ್ಯ ಭಾವನೆ ಇಲ್ಲ. ಅವ್ರಿಗೆ ತೊಂದರೆ ಕೊಟ್ಟು
ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಬುದ್ಧಿ ಇರೋರು ಅಂತ ಅರ್ಥ. ತಂದೆ ತಾಯಿಗಳು, ಗುರು ಹಿರಿಯರು ಅಷ್ಟೇ ಯಾಕೆ, ಚಿಕ್ಕ ಚಿಕ್ಕ ಬಾಲಕರು ಅಥವಾ ಒಳ್ಳೆ ಜ್ಞಾನಿಗಳು, ಸ್ವಾಮಿಗಳು, ಯಾರು ಅವರಲ್ಲಿ ದೇವರು ದೇ ಏನು ಗೊತ್ತಾ, ಒಟ್ಟು ಗುರು ಹಿರಿಯರು ಅನ್ನೋದಕ್ಕಿಂತ ಛಲಪ್ರತಿಮೆಗಳು. ಒಬ್ಬ ಸಾಮಾನ್ಯ ಮನುಷ್ಯ, ಅವನು ಏನೇ ಇರಲಿ, ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ದೇವರ ಸನ್ನಿಧಾನ ಜಾಸ್ತಿ ಕಲ್ಲು ಮಣ್ಣಿಗೆ ಮಣ್ಣು ಮೊದಲಾದವುಗಳಿಗಿಂತ. ಅದರಲ್ಲೂ ಗುರು ಹಿರಿಯರು ಜ್ಞಾನಿಗಳು ಅಂತಿದ್ರೆ ಅದರಲ್ಲಿ ಸನ್ನಿಧಾನ ಜಾಸ್ತಿ. ಅದರಲ್ಲಿ ಪೂಜ್ಯ ಭಾವನೆಯನ್ನ ಮಾಡಿಕೊಳ್ಳದೆ ಕೇವಲ ಪ್ರತಿಮೆಗಳಲ್ಲಿ ಪೂಜ್ಯ ಭಾವನೆಯನ್ನು ಇಟ್ಕೊಂಡವನು ಕತ್ತೆ ಅಂತ ಬೈದಿರೋನು. ಆಮೇಲೆ ಸಲಿಲೇ ತೀರ್ಥ ಬುದ್ಧಿ. ಸಲಿಲ ಅಂತಂದ್ರೆ ನೀರು. ಎಂತಹ ನೀರು? ಗಂಗಾದಿ ತೀರ್ಥಾದಿಗಳು. ಅದು ಮಾತ್ರ ತೀರ್ಥ. ತೀರ್ಥ ಅಂದರೆ ಪಾವನಗೊಳಿಸೋದು ಅಂತ. ಅಂದರೆ ಗಂಗಾದಿ ತೀರ್ಥಗಳು ಮಾತ್ರ ಅವುಗಳನ್ನು ಸೇವೆ ಮಾಡಿದವರಿಗೆ ನಮ್ಮ ಪಾಪಗಳು ಹೋಗುತ್ತೆ ಅಂತ ಬುದ್ಧಿ ಇರೋನು. ಇಷ್ಟೆಲ್ಲ ಹೇಳಿ ಯಾರಲ್ಲಿ ಮತ್ತೆ ಪೂಜ್ಯ ಭಾವನೆ ಇರೋದಿಲ್ಲ ಅವರಿಗೆ? ಕತ್ತೆಯಂತೆ ಇರುವ ಮನುಷ್ಯರಿಗೆ. ಅಭಿಜ್ಞೇಶು ಜನೇಶು ಕರ್ಹಿಚಿತ್ ನ. ಅಭಿಜ್ಞ ಅಂತಂದ್ರೆ ಒಳ್ಳೆ ಜ್ಞಾನಿ ಅಂತ ಅರ್ಥ. ಅಭಿಜ್ಞೇಶು ಜನೇಶು, ಭಗವಂತನ ತತ್ವಗಳನ್ನು ತಿಳಿದ ಗುರುಗಳಲ್ಲಿ, ಹಿರಿಯರಲ್ಲಿ, ಜ್ಞಾನಿಗಳಲ್ಲಿ ಕರ್ಹಿಚಿತ್ ನ, ಆ ಪೂಜ್ಯ ಭಾವನೆಯೇ ಇರೋದಿಲ್ವೋ ಅವನೇ ಗೋಖರ ಅಂತ. ಅದರಿಂದ ಏನಾಯಿತು? ಯಾರಲ್ಲಿ ಪೂಜ್ಯ ಭಾವನೆ ಇಟ್ಕೊಂಡಿಲ್ಲ, ಯಾರಲ್ಲಿ ಪೂಜ್ಯ ಭಾವನೆ ಇಟ್ಕೊಂಡಿದ್ದಾನೆ? ಸಲಿಲೇ ಯತ್ತೀರ್ಥ ಬುದ್ಧಿ ಭೌಮೇ ಇಜ್ಜದೀಹಿ. ಆದರೆ ಅಭಿಜ್ಞೇಶು ಜನೇಶು ಕರ್ಹಿಚಿತ್ ನ. ಜ್ಞಾನಿಗಳಲ್ಲಿ ಪೂಜ್ಯ ಭಾವನೆ ಇಲ್ಲ. ಗಂಗಾದಿ ತೀರ್ಥಗಳಲ್ಲಿ ಪೂಜ್ಯ ಭಾವನೆ, ಕಲ್ಲು ಮಣ್ಣುಗಳಿಂದ ಮಾಡಲ್ಪಟ್ಟ ಅಥವಾ ಮೆಟಲ್ನಿಂದ ಮಾಡಲ್ಪಟ್ಟ ದೇವರ ಲೋಹಮಯವಾದ ದೇವರ ಪ್ರತಿಮೆಗಳಲ್ಲಿ ಪೂಜ್ಯ ಭಾವನೆ, ಜೊತೆಗೆ ಹೆಂಡತಿ ಮಕ್ಕಳು ಮೊದಲಾದವರೇ ತನ್ನವರು, ನನ್ನ ಅಧೀನದಲ್ಲಿರುವವರು, ದೇವರ ದೇವರ ಸೇವೆಗೆ ಅಥವಾ ಈ ಅಭಿಜ್ಞೇಶು ಜನೇಶು, ಆ ಅಭಿಜ್ಞರಾದ ಜ್ಞಾನಿಗಳಾದ ಆ ಮನುಷ್ಯರಲ್ಲಿ ಸೇವೆಗೋಸ್ಕರ ತನ್ನ ಕಲತ್ರಾದಿಗಳಿದ್ದಾರೆ ಅಂತ ತಿಳಿದೇ ಇರುವವನು. ನಾನು ನನ್ನದು ಎನ್ನುವ ಆತ್ಮಬುದ್ಧಿ ತನ್ನ ದೇಹದಲ್ಲಿ ಬಹಳ ಅಹಂಕಾರ ಮಮಕಾರಗಳನ್ನು ಇಟ್ಟುಕೊಂಡಿರುವವನು ಕತ್ತೆ ಅಂತ ಬೈದಿದ್ದಾನೆ. ಗೋಖರ ಎನ್ನುವ ಶಬ್ದ ಇದೆಯಲ್ವಾ, ಅದು ಕತ್ತೆ ಅಂತ ಹೇಳಿದೆ. ಹೇಗೆ ಮನುಷ್ಯರಲ್ಲಿ ಚಂಡಾಲ ಎನ್ನುವುದು ಆ ಜಾತಿ ಇದೆಯಲ್ವಾ, ಅದು ಕಡೇ ಜಾತಿ, ಹಾಗೆ ಪ್ರಾಣಿಗಳಲ್ಲಿ ಕತ್ತೆ ಅನ್ನೋದು ಕೊನೆಯದು. ಅಂತಹ ಕತ್ತೆಗೆ ಹೋಲಿಸಿದ್ದಾರೆ ಯಾರು? ವೇದವ್ಯಾಸ ದೇವರು. ಯಾವ ಮನುಷ್ಯ ಈ ತರಹ ಜ್ಞಾನಿಗಳಲ್ಲಿ ಪೂಜ್ಯತಾ ಭಾವನೆ ಇಟ್ಟುಕೊಂಡಿರಲ್ವೋ ಅವನನ್ನು. ಅದರಿಂದ ಒಟ್ಟು ಏನಾಯಿತು? ಶ್ಲೋಕದ ಅನ್ವಯ ಹೀಗೆ: ಯಸ್ಯ ತ್ರಿಧಾತುಕೆ ಕುಣಪೇ ಆತ್ಮಬುದ್ಧಿ ಅಸ್ತಿ ಅಂತ ಹಚ್ಕೋಬೇಕು. ಯಾರಿಗೆ ಕೇವಲ ತನ್ನ ದೇಹದ ಮೇಲೇ ಅಹಂಕಾರ ಮಮಕಾರ, ದೇಹದಲ್ಲಿ ಮಮಕಾರ ಇಟ್ಕೊಂಡಿರ್ತಾನೆ ತಂದು ತಂದು ಅಂತ. ಕಲತ್ರಾದಿಷು ಸ್ವಧೀಹಿ ಅಸ್ತಿ. ತನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮೊದಲಾದವುಗಳಲ್ಲಿ ತನ್ನದು, ತನ್ನ ಬಳಗ, ತಾನು ಹೇಳ್ದಂಗೆ ಕೇಳುವವರು ಅಂತ ಅವರಲ್ಲಿ ಮಮಕಾರವನ್ನು ಮಾಡ್ತಾ, ಭೌಮೇ ಇಜ್ಜದೀಹಿ,
ಪ್ರತಿಮೆಗಳಲ್ಲಿ ಪೂಜ್ಯ ಭಾವನೆಯನ್ನು, ಪ್ರತಿಮೆಗಳಲ್ಲಿ ಮಾತ್ರ ಪೂಜ್ಯ ಭಾವನೆಯನ್ನು ಮಾಡುವವನು ಸಲಿಲೇ ಯತ್ತೀರ್ಥ ಬುದ್ಧಿ. ಕೇವಲ ತಾನು ಪುನೀತನಾಗಬೇಕು ಅಂತಂದರೆ ಅಲ್ಲಿ ಹೋಗ್ಬೇಕ್ರಿ, ಗಂಗಾ ಸ್ನಾನ ಮಾಡಬೇಕು, ಆ ತೀರ್ಥಯಾತ್ರೆಗಳು ಮಾಡಬೇಕು ಅಂತ ಇಷ್ಟೇ ಬುದ್ಧಿ. ಅಂದರೆ ತಾನು ಪಾವನಗೊಳ್ಳೋದು ಬೇರೆ ರೀತಿಯಿಂದಲೂ ಇದ್ದಾಗ, ಅವಕಾಶ ಇದ್ದಾಗ. ಏನು ಬೇರೆ ರೀತಿಯಿಂದ? ಶ್ರವಣ ಮನನ ಧ್ಯಾನವನ್ನು ಮಾಡೋದು. ಅದು ಹೇಗೆ ಸಿಗತ್ತೆ? ಶ್ರವಣ ಸಿಗಬೇಕು, ಒಳ್ಳೆ ಪ್ರಸನ್ನರಾಗಿ ಕೊಡಬೇಕು ಅಂದರೆ ಆ ಗುರುಗಳ ಸೇವೆ ಮಾಡಬೇಕು. ಇದೆಲ್ಲ ಬಿಟ್ಟುಬಿಟ್ಟು ಅಭಿಜ್ಞೇಷು ಜನೇಷು ಇಜ್ಜದೀಹಿ ತೀರ್ಥಬುದ್ಧಿರ್ವಾ ಕರ್ಹಿಚಿತ್. ಕೇವಲ ಇದರಲ್ಲಿ ಮಾತ್ರ, ಏನು ಸಲಿಲದಲ್ಲಿ ಭೌಮದಲ್ಲಿ ಪೂಜ್ಯತಾ ಭಾವನೆ ಇಟ್ಟುಕೊಂಡು ಜ್ಞಾನಿಗಳಲ್ಲಿ ಯಾರಿಗೆ ಪೂಜ್ಯ ಬುದ್ಧಿ ಇರೋದಿಲ್ವೋ ಸಹ ಗೋಕರಹ ಏವ, ಅವನು ಕತ್ತೆಯಂತೆ ಇರುವ ಮಾನವ ಅಂತ. ಕತ್ತೆನೇ ಅಂತ ಬೈದಿರೋದು. ಈ ಬೈಯೋದರಲ್ಲಿ ತಾತ್ಪರ್ಯ ಏನಿದೆ ವೇದವ್ಯಾಸ ದೇವರಿಗೆ ಅಂದರೆ ಬುದ್ಧಿ ಇಲ್ಲ ಅಂತ. ಬುದ್ಧಿ ಇಲ್ಲ ಅಂತಂದರೆ ಜ್ಞಾನಿಗಳು ಹತ್ರ ಇದ್ದಾಗ ಅವರ ಸೇವೆ ಮಾಡೋದು ಬಿಟ್ಟು ಇಷ್ಟು ಏನು ಪ್ರತಿಮೆಗಳಲ್ಲಿ ಪೂಜ್ಯತಾ ಭಾವವನ್ನು ಇಟ್ಕೊಂಡಿದ್ದಾನಲ್ಲ, ಆದ್ದರಿಂದ ಇವನು ಬುದ್ಧಿ ಇಲ್ಲ, ಕತ್ತೆ ಅಂತ ಬೈತಾ ಇದ್ದಾರೆ. ಇದ್ರ ಜೊತೆಗೆ ವಿಷ್ಣು ತೀರ್ಥರು ಇನ್ನೂ ಸ್ವಲ್ಪ ವಿಷಯವನ್ನು ಹೇಳ್ತಾರೆ. ಬರೀ ಪೂಜ್ಯತಾ ಭಾವನೆ ಇಲ್ಲ ಅಂತ ಅಷ್ಟೇ ಅಲ್ಲ, ಸ್ವೋತ್ತಮೇ ಸ್ವತಃ ನೀಚೋಯಂಮಿತಿ, ಸ್ವತಃ ನೀಚೇಪಿ ಉತ್ತಮೋಯಂಮಿತಿ, ಅಸಮೇ ಸಮಃ ಇತಿ ಸಮೇ ಚ ಅಸಮಃ ಇತಿ. ಅಂದರೆ ತನಗಿಂತ ಉತ್ತಮರಾಗಿರ್ತಾರೆ. ಇವ್ರಿಗ್ರೇನ್ರಿ ಗೊತ್ತೋ, ನನಗಿಂತ ಇವ್ರ ಜ್ಞಾನಿಗಳ ಸಾಧ್ಯನೇ ಇಲ್ಲ, ನಾನು ಎಷ್ಟು ಓದಿದ್ದೀನಿ ಗೊತ್ತಾ, ಇವರೇನಷ್ಟು ಓದಿಲ್ಲ ಅಂತ ವಸ್ತುತಃ ತನಗಿಂತ ಉತ್ತಮರಾಗಿರೋರನ್ನ ತನಗಿಂತ ನೀಚರು ಅಂತ ತಿಳ್ಕೊಳ್ಳೋದು. ಇನ್ಯಾರೋ ತನಗಿಂತ ನೀಚರಿರ್ತಾರೆ, ಅವ್ರನ್ನ ಭಾರಿ ಪೂಜೆ ಮಾಡೋದು, ಅವ್ರನ್ನ ಭಾರಿ ಗೌರವಿಸೋದು. ಯಾಕೆ? ಅವ್ರನ್ನ ಗೌರವಿಸಿದಾಗ ಏನೋ ನಮಗೆ ಒಂದು ಬೆನಿಫಿಟ್, ಏನೋ ಏನೋ ಒಂದು ಅವ್ರು ನಮಗೆ ಮಾಡಿಕೊಡ್ತಾರೆ, ಕೆಲಸ ಮಾಡಿಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ನೀನೇ ಇಂದ್ರ ಚಂದ್ರ ಅಂತ ಹೊಗಳಿ ಅವ್ರನ್ನ ಮೇಲಕ್ಕೇರಿಸಿ ಅವರು ಗೌರವ ಮಾಡಿ, ಅವರೇನು ಜ್ಞಾನಿಗಳೇ ಇರೋದಿಲ್ಲ, ಅಂತಹವರನ್ನು ಉತ್ತಮ ಅಂತ ಪೂಜ್ಯ ಭಾವನೆ ತಂದುಕೊಳ್ಳೋದು. ಒಬ್ಬರೊಬ್ಬರೇ ಅದು ಈಗ ಏನೋ ಒಂದು ಮನೆ ಅಥವಾ ಇನ್ನೆಲ್ಲೋ ಹೋಗ್ತಾನೆ, ಅಲ್ಲಿ ಇವನಿಗಿಂತ ಯಾರೋ ನೀಚರಿರ್ತಾರೆ, ಅವರನ್ನ ನೀನೇ ಇಂದ್ರ ಚಂದ್ರ ಅಂತ ಹೊಗಳೋದು ಕೂಡ ಕತ್ತೆಗೆ ಸಮಾನನೇ. ಅದಕ್ಕಿಂತ ದೊಡ್ಡ ಒಂದು ಪಾಪ ಏನಪ್ಪ ಅಂದರೆ, ಒಂದು ಸಮಾರಂಭದಲ್ಲಿ ಜ್ಞಾನಿಗಳೂ ಇರ್ತಾರೆ, ಅಜ್ಞಾನಿಗಳೂ ಇರ್ತಾರೆ. ಜ್ಞಾನಿಗಳಿಗೆ ಮರ್ಯಾದೆ ಮಾಡದೇನೆ, ಗೌರವಿಸಿದೇನೆ ಅಜ್ಞಾನಿಗಳನ್ನು, ನೀಚರನ್ನು ಗೌರವಿಸುವುದು ಅದು ಬಹಳ ಹಾನಿಕರ. ಅಪೂಜ್ಯ ಪೂಜ್ಯತೆ ಯತ್ರ ಪೂಜ್ಯೋ ಯತ್ರ ನ ಪೂಜ್ಯತೆ. ಸ್ಮೃತಿ ಗ್ರಂಥಗಳು ಹೇಳುತ್ತೆ, ಯಾರನ್ನ ಎಲ್ಲಿ ಅವರು ಜ್ಞಾನಿಗಳು ಇದ್ದಾಗ ಅವರನ್ನು ಪೂಜಿಸದೆ, ಯಾರು ಜ್ಞಾನಿಗಳಲ್ಲವೋ ಅವರನ್ನು ಪೂಜೆ ಮಾಡಿದರೆ ಅಲ್ಲಿ ಎರಡಾಗತ್ತಂತೆ. ದುರ್ಭಿಕ್ಷಂ ಮರಣಂ. ಅಲ್ಲಿ ಯಾವ ತರಹ ಸುಭಿಕ್ಷೆ ಇರೋದಿಲ್ಲ. ಅಷ್ಟೇ ಅಲ್ಲ, ದೊಡ್ಡ ಗಂಡಾಂತರ ಇದೆ, ಮರಣವೇ ಆಗಿಬಿಡುತ್ತೆ ಅಂತ ಸ್ಮೃತಿ ಗ್ರಂಥಗಳು ಹೇಳುತ್ತೆ. ಆದ್ದರಿಂದ ಏನಾಯಿತು? ಪೂಜ್ಯರನ್ನ, ಉತ್ತಮರನ್ನ ನೀಚರು ಅಂತ ಪೂಜನೆ ಮಾಡೋದು, ನೀಚರನ್ನ ಉತ್ತಮ ಅಂತ ಪೂಜೆ ಮಾಡೋದು. ಅಸಮೇ ಸಮಃ. ಯಾರು ತಮಗೆ ಸಮರಲ್ವೋ, ಅಥವಾ ಇಬ್ಬರು ಜ್ಞಾನಿಗಳಿರ್ತಾರೆ, ಅದರಲ್ಲಿ ಒಬ್ಬರು
ಜ್ಞಾನದಲ್ಲಿ ಉತ್ತಮರು, ಇನ್ನೊಬ್ಬರು ಜ್ಞಾನದಲ್ಲಿ ಅಧಮರಿರ್ತಾರೆ. ಇಬ್ಬರು ಸಮಾನ ಅಂತ ಹೇಳಿ ತಾರತಮ್ಯ ಮಾಡದೇನೆ ಗೌರವಿಸ್ಬಿಟ್ರೆ, ಈಗ ಸ್ವಾಮಿಗಳಿರ್ತಾರಪ್ಪ, ಒಳ್ಳೆ ಜ್ಞಾನಿಗಳು, ಇನ್ಯಾರೋ ಪಂಡಿತರು ಇರ್ತಾರೆ, ಅದರಲ್ಲಿ ಮೊದಲು ಸ್ವಾಮಿಗಳಿಗೆ ಗೌರವವನ್ನು ಕೊಡಬೇಕು. ಯಾಕೆ? ಜ್ಞಾನದಲ್ಲಿ ಶ್ರೇಷ್ಠರು, ಆಶ್ರಮದಲ್ಲೂ ಶ್ರೇಷ್ಠರು. ಅಥವಾ ಎರಡು ಗೃಹಸ್ಥರೇ ಇದ್ರು ಅಂತ ಇಟ್ಕೊಳ್ಳೋಣ, ಒಬ್ಬ ಗೃಹಸ್ಥ ಜ್ಞಾನದಲ್ಲಿ ಶ್ರೇಷ್ಠ, ಇನ್ನೊಬ್ಬ ಜ್ಞಾನದಲ್ಲಿ ಅಧಮನಾಗಿರ್ತಾನೆ. ಆದರೆ ಇಬ್ರಿಗೂ ಒಂದೇ ತರಹ ಗೌರವ, ಒಂದೇ ತರಹ ದಕ್ಷಿಣೆ ಹೀಗೆಲ್ಲ ಕೊಟ್ಬಿಟ್ರೆ ಅದೂ ಒಂದು ಪಾಪ ಸಾಧನನೇ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅವರು ರಾಜಸೂಯಾಗ ಮಾಡಿದಾಗ ಬೇಕಾದಷ್ಟು ಜನ ಜ್ಞಾನಿಗಳೆಲ್ಲ ಪಂಡಿತರೆಲ್ಲ ಬಂದಿದ್ದರು. ಆ ರಾಜಸೂಯಾಗದಲ್ಲಿ ಬರೀ ಹೋಮ ಇಷ್ಟೇ ಅಲ್ಲ, ಮಧ್ಯಾಹ್ನದೊತ್ತು ಭಾರಿ ವಾಕ್ಯಾರ್ಥಗಳು, ಪರಮಾತ್ಮನ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಅಲ್ಲಲ್ಲೇ ಗುಂಪು ಗುಂಪಾಗಿ ವಾಕ್ಯಾರ್ಥಗಳೆಲ್ಲ ನಡೀತಾ ಇತ್ತು. ಅಲ್ಲಿ ಭೀಮಸೇನ ದೇವರು ಅವರು ಸರ್ವಜ್ಞರಲ್ವಾ, ಅವರ ಜ್ಞಾನವನ್ನು ನೋಡಿ ಪಂಡಿತರು ಬ್ರಾಹ್ಮಣರು ಅವರ ಜ್ಞಾನವನ್ನು ನೋಡಿಕೊಂಡು ತಾರತಮ್ಯ ಪ್ರಕಾರ ದಕ್ಷಿಣೆ ಕೊಡ್ತಾ ಇದ್ರಂತೆ. ಹೆಚ್ಚು ಜ್ಞಾನಿ, ಅವನಿಗೆ ಜಾಸ್ತಿ ಗೌರವಿಸಬೇಕು. ಇವನು ಅವನಿಗಿಂತ ಕಮ್ಮಿ, ಅವನಿಗೆ ಸ್ವಲ್ಪ ಕಮ್ಮಿ ಇರಬೇಕು. ಇನ್ನೊಬ್ಬ ಇವನಿಗಿಂತ ಕಮ್ಮಿ, ಅವನಿಗೆ ಗೌರವದಲ್ಲಿ ಸ್ವಲ್ಪ ಕಮ್ಮಿ. ಹೀಗೆ ಅವರ ಜ್ಞಾನವನ್ನು ನೋಡಿ ಅವರಿಗೆ ಗೌರವ ಮರ್ಯಾದೆಗಳನ್ನು ಮಾಡಬೇಕು. ಕೊನೆಗೆ ಹೇಳ್ತಾರೆ ಸಾರೋದ್ಧಾರಕಾರರು, ಏವಮಾದಿಕಂ ಮಿಥ್ಯಾಜ್ಞಾನಂ ಪುರುಷಾರ್ಥ ಪ್ರತಿಬಂಧಕಂ ಸದುಪದೇಶೇನ ಏವ ನಿವರ್ತನೀಯಂ ಸಮ್ಯಜ್ಞಾನ ಜನನ ದ್ವಾರ. ಇದೆಲ್ಲ ಮಿಥ್ಯಾಜ್ಞಾನ. ಇದು ಏನು? ಉತ್ತಮರನ್ನ ನೀಚರು ಅಂತ ತಿಳ್ಕೊಳ್ಳೋದು, ನೀಚರನ್ನ ಉತ್ತಮರು ಅಂತ ತಿಳ್ಕೊಳ್ಳೋದು, ಜ್ಞಾನಿಗಳನ್ನ ಇಬ್ಬರು ಅಸಮರಾಗಿದ್ದಾಗ ಇವರು ಸಮರು ಅಂತ ತಿಳ್ಕೊಳ್ಳೋದು, ಇವೆಲ್ಲ ಏನು? ಇದೆಲ್ಲ ಮೋಕ್ಷಕ್ಕೆ ಪ್ರತಿಬಂಧಕ. ಇಂತಹ ಪ್ರತಿಬಂಧಕವಾದ ಮಿಥ್ಯಾಜ್ಞಾನವನ್ನು ತೆಗೆದುಹಾಕಬೇಕು ಮೊದಲು. ಅದು ತೆಗೆದುಹಾಕೋದಕ್ಕೆ ಉಪಾಯ ಏನು? ಸಮ್ಯಜ್ಞಾನವನ್ನು, ಸರಿಯಾದ ಜ್ಞಾನವನ್ನು ಮಾಡಿಕೊಳ್ಬೇಕು. ಅದಾದರೂ ಹೇಗಾಗತ್ತೆ? ಅದು ಭಕ್ತಿಪೂರ್ವಕವಾದ ಜ್ಞಾನಿಗಳ ಸೇವೆ, ಅವರಲ್ಲಿ ಪೂಜ್ಯತಾಭಾವವನ್ನು ಮಾಡಿ ಅವರು ಪ್ರಸನ್ನರಾಗಿ ಏನು ಉಪದೇಶ ಮಾಡ್ತಾರಲ್ವಾ, ಅದು ಮಿಥ್ಯಾಜ್ಞಾನವನ್ನು ತೆಗೆದುಹಾಕತ್ತೆ. ಅಲ್ಲಿ ಪ್ರಸನ್ನತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಏನ್ರಿ ಅವ್ರು ಯಾಕೆ ಸೇವೆ ಮಾಡಬೇಕು? ಅವ್ರು ಯಾರೋ ಉಪದೇಶ ಮಾಡ್ತಾರಪ್ಪ, ಅದನ್ನು ನಾವೇನೋ ರೆಕಾರ್ಡ್ ಮಾಡ್ತೀವಿ, ಆ ರೆಕಾರ್ಡ್ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಕೇಳಿದ್ರಾಯ್ತಲ್ವ. ಒಟ್ಟು ಮಿಥ್ಯಾಜ್ಞಾನ ಹೋಗ್ಬೇಕು ತಾನೇ. ನಾನೇ ಓದ್ತೀನಪ್ಪ ಗ್ರಂಥಗಳನ್ನು, ಅವರು ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿದ್ದನ್ನು ಕೇಳ್ತೀನಪ್ಪ, ಒಳ್ಳೆಯದು, ಅದೆಲ್ಲ ಉಪದೇಶ ಎಲ್ಲ ಆಗತ್ತೆ. ಆದರೆ ಮಿಥ್ಯಾಜ್ಞಾನ ಹೋಗೋದಿಲ್ಲ. ಯಾಕೆ? ಅವು ಗುರುಗಳು ಪ್ರಸನ್ನರಾಗಿ ಕೊಡಬೇಕು, ಅದಕ್ಕೋಸ್ಕರ ಸೇವೆ ಮಾಡಬೇಕು. ಸೇವೆ ಮಾಡಿದ್ರೇ ಅವ್ರು ಪ್ರಸನ್ನರಾಗೋದು. ಆದ್ದರಿಂದ ಕೇವಲ ನಾ ತಿಳ್ಕೊಂಬಿಟ್ಟೆ, ಹೈಲಿ ನಾಲೆಡ್ಜಬಲ್, ಎಲ್ಲ ಗೊತ್ತು ಅವನಿಗೆ, ಅದರಿಂದ ಬೇಕಾದರೆ ಏನಾದರೂ ಅವನಿಗೆ ಎಲ್ಲಾರೋ ಗೌರವ ಸಿಗ್ಬೋದಷ್ಟೇ. ಭಾರಿ ತಿಳ್ಕೊಂಡಿದ್ದಾನೆ, ಭಾರಿ ಮಾತಾಡ್ತಾನೆ, ಎಷ್ಟು ತಿಳ್ಕೊಂಡಿದ್ದಾರೆ ಇವರು, ಅದೆಲ್ಲ ಕರೆಕ್ಟು. ಆದರೆ ಅಪರೋಕ್ಷ ಜ್ಞಾನಕ್ಕೆ, ಪುರುಷಾರ್ಥಕ್ಕೆ ಸಾಧನೆ ಆಗಬೇಕು ಅಂದರೆ ಅವರು ಪ್ರಸನ್ನರಾಗಿ ವಿದ್ಯೆಯನ್ನು ಕೊಡಬೇಕು. ಆದ್ದರಿಂದ ಆ ಪ್ರಸನ್ನತೆಗೆ ಅವರ ಸೇವೆಯನ್ನು ಮಾಡಬೇಕು. ಆದ್ದರಿಂದ ಸಜ್ಜನರಲ್ಲಿ ಭಕ್ತಿ ಅನ್ನೋದು ಅವಶ್ಯಕ ಅಂತ ಈ ಶ್ಲೋಕವನ್ನು ಕೊನೆಯಲ್ಲಿ ಸಾರೋದ್ಧಾರಕಾರರು ಇದನ್ನು ಒತ್ತಿ ಹೇಳ್ತಾರೆ. ಸತ್ಸು ಭಕ್ತಿ ಅವಶ್ಯಕಿ. ಯಾರು ಸಜ್ಜನರು, ಜ್ಞಾನಿಗಳು, ಹಿರಿಯರು ಅಂತಿರ್ತಾರೆ, ಅವರಲ್ಲಿ ಭಕ್ತಿ ಅನ್ನೋದು ಬೇಕೇ ಬೇಕು. ಅದರಿಂದ ಪ್ರಸನ್ನರಾಗಿ ಕೊಡುವ ಉಪದೇಶದಿಂದ ನಮಗೆ ವಿಪರೀತ ಜ್ಞಾನ ಹೋಗುತ್ತೆ. ಆದ್ದರಿಂದ ಈ ಶ್ಲೋಕದಲ್ಲಿ ಗುರುಗಳು ಅಂತ ಏನಿದಾರಲ್ವಾ, ಅವರಲ್ಲಿ ಹೀಗೆ ನಡ್ಕೊಳ್ಬೇಕು ಅಂತ ಹೇಳುವ ಶ್ಲೋಕ. ಇದರೊಂದಿಗೆ ಏನಾಯಿತು? 18ನೇ ಪ್ರಕರಣ
ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಎನ್ನುವುದು ಇಲ್ಲಿಗೆ ಮುಗಿತು. ಇನ್ನ ಮುಂದಿನ ಪ್ರಕರಣ ಅಧ್ಯಾತ್ಮ ಪ್ರಕರಣ ಅಂತ. ಇದು 19ನೇ ಪ್ರಕರಣ. ಇದಕ್ಕೆ ಒಂದು ಸ್ವಲ್ಪ ಪೀಠಿಕೆಯನ್ನು ಕೊಡ್ತಾರೆ. ಈ ಪ್ರಕರಣದಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಏವಂ ದೈವಾತ್ ಲಬ್ಧ ಬಿಂಬೋಪಾಸಕ ಗುರು ಬಿಂಬೋಪದೇಶನ್ ಕರಿಷ್ಯನ್ ತಸ್ಯ ಅಂತರಂಗಂ ಅಧ್ಯಾತ್ಮ ಪ್ರಾವಣ್ಯಂ ಇತಿ ತತ್ಪ್ರಾಪ್ತಯೇ ಅಧ್ಯಾತ್ಮಂ ಉಪದಿಶತಿ. ನೋಡಿ, ಸಾರೋದ್ಧಾರಕಾರರು ಹೇಳ್ತಾರೆ, ಬಿಂಬೋಪಾಸಕ ಗುರು ಸಿಗೋದು ನಮ್ಮ ಪ್ರಯತ್ನದಿಂದಲ್ಲ, ದೈವಾತ್ ಲಬ್ಧ. ಏನೋ ದೈವಾನುಗ್ರಹದಿಂದ ಬಿಂಬೋಪಾಸಕ ಗುರು ಅನ್ನೋರು ಸಿಕ್ಕಾಗ ಅವ್ರೇನ್ ಮಾಡ್ತಾರೆ, ಬಿಂಬೋಪದೇಶನ್, ಆ ಜೀವನಿಗೆ, ಮನುಷ್ಯನಿಗೆ ಬಿಂಬೋಪದೇಶವನ್ನು ಮಾಡ್ತಾರೆ. ಆ ಬಿಂಬೋಪದೇಶದಿಂದ ಈ ಸಾಧಕ ಜೀವ ಅದನ್ನ ಅವರಿಂದ ಪಡೆದುಕೊಂಡು ಧ್ಯಾನ ಮಾಡಬೇಕು. ಆಮೇಲೆ ಅಪರೋಕ್ಷ ಜ್ಞಾನ. ಇದಾಗೋ ಮೊದಲು, ಕರಿಷ್ಯನ್ ಅಂದರೆ ಮುಂದೆ ಮಾಡಬೇಕು, ಅದಕ್ಕಿಂತ ಮೊದಲು ಏನು ಮಾಡ್ತಾರೆ, ತಸ್ಯ ಅಂತರಂಗಂ ಅಧ್ಯಾತ್ಮ ಪ್ರಾವಣ್ಯಂ. ಆ ಜ್ಞಾನಕ್ಕೆ ಅಗತ್ಯವಾದದ್ಯಾವುದು? ಅಧ್ಯಾತ್ಮ ಪ್ರಾವಣ್ಯ. ಪ್ರಾವಣ್ಯ ಅಂತಂದ್ರೆ ಏಕಾಗ್ರತೆ ಅಂತ ಅರ್ಥ. ಅಧ್ಯಾತ್ಮ ಪ್ರಾವಣ್ಯಂ ಅಂದ್ರೇನು? ಅಧ್ಯಾತ್ಮ ಪ್ರಾವಣ್ಯಂ ಅಂತ ಸಾರೋದ್ಧಾರಕಾರರು ಒಂದು ಶಬ್ದ ಇಟ್ಟಿದ್ದಾರೆ. ಪ್ರಾವಣ್ಯ ಅಂದ್ರೆ ಏಕಾಗ್ರತೆ, ಅಧ್ಯಾತ್ಮ ಅಂದ್ರೇನು? ಅಧ್ಯಾತ್ಮ ಅಂದ್ರೆ ಅಧಿಕಷ್ಟಾಸೌ ಆತ್ಮ ಚ ಅಧ್ಯಾತ್ಮ ಅಂತ ಹೀಗೊಂದರ್ಥ. ಅಧಿಕ ಅಂತಂದ್ರೆ ಉತ್ತಮ, ಉತ್ತಮನಾದ ಪರಮಾತ್ಮ. ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಉತ್ತಮನಾದ ಪರಮಾತ್ಮನ ಬಗ್ಗೆ ಏಕಾಗ್ರತೆ. ಅಥವಾ ಅಧ್ಯಾತ್ಮ ಅನ್ನೋ ಕಡೆ ಆತ್ಮ ಶಬ್ದಕ್ಕೆ ದೇಹ ಅಂತ ಇಟ್ಕೊಳ್ಬಹುದು, ಅಥವಾ ಜೀವ ಅಂತನೂ ಇಟ್ಕೊಳ್ಬಹುದು. ಆತ್ಮನಿ ಇತ್ಯಧ್ಯಾತ್ಮಂ ಅಂತ ಇನ್ನೊಂದರ್ಥ. ಅಂದ್ರೆ ಜೀವನಲ್ಲಿ, ದೇಹದ ಒಳಗಡೆ ಏನಿದೆಯಲ್ವಾ ಅದೇ ಅಧ್ಯಾತ್ಮ. ಅಂದ್ರೆ ದೇಹದೊಳಗೆ ಅವಯವಗಳೆಲ್ಲ ಇದೆ, ಅದಲ್ಲ. ದೇಹಕ್ಕೆ ಸಂಬಂಧಪಟ್ಟಿದ್ದು, ಜೀವರಿಗೆ ಸಂಬಂಧಪಟ್ಟಿದ್ದು ಅಂದರೆ ಪರಮಾತ್ಮ ಅಂತಾನೆ. ಅವನು ಒಳಗಡೆ ಬಿಂಬ ರೂಪದಿಂದ ಇದಾನಲ್ವಾ. ಆತ್ಮ ಅಂತಂದ್ರೆ ಜೀವ, ಅವನಲ್ಲಿ ಇರೋದು ಯಾರು? ಆತ್ಮನಿ, ಅವನಲ್ಲಿರೋದು ಪರಮಾತ್ಮ. ಹೀಗೆ ಎರಡರ್ಥ. ಒಂದು ಅಧಿಕನಾದ ಆತ್ಮ, ಉತ್ತಮನಾದ ಆತ್ಮ ಅಂತ ಒಂದರ್ಥ. ಇನ್ನೊಂದು ಜೀವನ ಒಳಗಡೆ ಇರೋದು ಅಂತಂದ್ರೆ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ. ಅವನ ಬಗ್ಗೆ ಏಕಾಗ್ರತೆ ಬರಬೇಕು. ಏಕಾಗ್ರತೆ ಬಂದು ಅದರ ಪ್ರಾಪ್ತಿಯಾಗಬೇಕು. ತತ್ ಪ್ರಾಪ್ತಯೇ, ಆ ಪರಮಾತ್ಮನ ಪ್ರಾಪ್ತಿಯಾಗಬೇಕು. ಅದೇ ಅಪರೋಕ್ಷ ಜ್ಞಾನ ಅಲ್ವಾ, ಅವನನ್ನು ನೋಡೋದು. ಆ ಪ್ರಾಪ್ತಿಗೋಸ್ಕರ ಅಧ್ಯಾತ್ಮಂ ಉಪದಿಶತಿ, ಅಧ್ಯಾತ್ಮವನ್ನ ಉಪದೇಶ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಕರಣದಲ್ಲಿ ಅಧ್ಯಾತ್ಮವನ್ನು ಉಪದೇಶ ಮಾಡ್ತೀವಿ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ವಿಶೇಷಂ ಜಿಜ್ಞಾಸವೇ ಶಿಷ್ಯಾಯ. ಯಾರಿಗೆ, ಯಾವ ಶಿಷ್ಯರಿಗೆ ಪರಮಾತ್ಮನನ್ನು ಹೇಗಪ್ಪ ತಿಳ್ಕೊಳ್ಳೋದು ಅಂತ ವಿಶೇಷವಾದ ಜಿಜ್ಞಾಸೆ ಇರುತ್ತಲ್ವಾ, ಅಂತಹ ಶಿಷ್ಯರಿಗೆ. ತದರ್ಥಂ ಇದಂ ಪ್ರಕರಣಂ, ಅವರಿಗೋಸ್ಕರ ಈ ಪ್ರಕರಣವನ್ನ ಇಡ್ತಾ ಇದ್ದಾರೆ. ಪೂರ್ವ ಪ್ರಕರಣೆ ಗುರುಭಕ್ತಿ ಹರಿಭಕ್ತಿಂ ಜನಯತಿ ಇತ್ಯುಕ್ತಂ. ಹಿಂದೆ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣದಲ್ಲಿ ಏನು ಹೇಳಿದರು? ಗುರುಭಕ್ತಿ ಎನ್ನುವುದು ಹರಿಭಕ್ತಿಯನ್ನು ಉಂಟು ಮಾಡುತ್ತದೆ. ಕೊನೆ ಶ್ಲೋಕ ಎಲ್ಲ ಬಂದಿದ್ದದೇ ಅಲ್ವಾ. ಅದರ ಹಿಂದೆ ಎಲ್ಲ ಶ್ಲೋಕದಲ್ಲಿ ಬಂದಿದ್ದೇನು? ಗುರುಭಕ್ತಿ ಹರಿಭಕ್ತಿಯನ್ನು ಉಂಟು ಮಾಡುತ್ತದೆ. ಸುಮಧ್ವಿಜಯದಲ್ಲಿ ಅದೇ ಕಾರಣಕ್ಕೇನೆ ಆಚಾರ್ಯರ ಚರಿತ್ರೆಯನ್ನ ಹೇಳೋದು.
ನಾರಾಯಣ ಪಂಡಿತಾಚಾರ್ಯರು ಆ, ಮೊದಲನೇ ಸರ್ಗದಲ್ಲೇ ಹೇಳ್ತಾರೆ ಇದನ್ನ. 4ನೇ 5ನೇ ಶ್ಲೋಕದಲ್ಲೇ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ. ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟಬೇಕು, ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರಬೇಕು ಅಂತಂದ್ರೆ ಗುರುಗಳನ್ನು ಚೆನ್ನಾಗಿ ಹಿಡ್ಕೊಳ್ಬೇಕು ನಾವು. ಗುರುಭಕ್ತಿಯನ್ನ ಮಾಡಿದರೆ ಅದರಿಂದ ಹರಿಭಕ್ತಿ. ಗುರುಗಳು ಅಂತಂದ್ರೆ ಬೇರೆ ಬೇರೆ ತರಹ ಗುರುಗಳು. ಭಾಗವತ ಏಕಾದಶ ಸ್ಕಂದದಲ್ಲಿ 24 ಗುರುಗಳ ಬಗ್ಗೆ ಒಂದ್ ಕಡೆ ಬರುತ್ತೆ. ಯಾರು ನಮಗೆ ಉಪದೇಶವನ್ನ ಸರಿಯಾದ ಜ್ಞಾನವನ್ನ ಕೊಡ್ತಾರಲ್ವ ಅವರೆಲ್ಲ ಗುರುಗಳೇ. ಆಚಾರ್ಯರು ಮೂಲ ಗುರುಗಳು ನಮಗೆ. ಆಮೇಲೆ ಇನ್ನೆಲ್ಲ ಯಾರ್ಯಾರು ಜ್ಞಾನಿಗಳು ಅಂತ ಬಂದು ಹೋಗಿದ್ದಾರಲ್ಲ, ಟೀಕಾರಾಯರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಯರು, ಇವರೆಲ್ಲ ಗುರುಗಳೇ. ಯಾಕೆ? ಯಾರು ಉಪದೇಶವನ್ನು ಮಾಡ್ತಾರಲ್ಲ, ಜ್ಞಾನವನ್ನು ಕೊಡ್ತಾರಲ್ವಾ ಅವರು ಗುರುಗಳು. ವಿದ್ಯೋಪದೇಶಕರು ಗುರುಗಳು. ಹೀಗೆ ಅವರ ಮೇಲೆ ಭಕ್ತಿ ಮಾಡೋದು ಯಾಕೆ? ಪರಮಾತ್ಮನಲ್ಲಿ ಭಕ್ತಿ ಬರಲಿ ಅಂತ. ತಸ್ಯಾಂಚ ಹರಿಭಕ್ತವು ಸಾಧನ ವಿಶೇಷ ಕಥನೇನ. ಆ ಹರಿಭಕ್ತಿಯಲ್ಲಿ ಹರಿಭಕ್ತಿ ನಮಗೆ ಬರಬೇಕು. ಆ ಬರಬೇಕಾದ್ರೆ ಏನಪ್ಪ ಮಾಡಬೇಕು ನಾವು ಅಂತ ಒಂದು ಸಾಧನ ವಿಶೇಷ. ಸಾಧನ ವಿಶೇಷ ಅಂದರೆ ಅದು ಒಂದು ತರಹ ಸಾಧನ, ವಿಶೇಷ ಸಾಧನೆ ಅಂತಲ್ಲ, ಸಾಧನ ವಿಶೇಷ. ಹಿಂದೆ ಹೇಳಿದ್ದು ಎಲ್ಲ ಅನೇಕ ಸಾಧನೆಗಳೇ. ಇನ್ನೊಂದು ಸಾಧನ ವಿಶೇಷವನ್ನ ಈ ಪ್ರಕರಣದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಸಾರೋದ್ಧಾರಕಾರರು ಭವಾಯನಸ್ತ್ವಂ ಭವ ವಿಶ್ವಭಾವನಾ ತ್ವಮೇವ ಮಾತಾತ್ಮ ಸುಹೃತ್ಪತಿ ಪಿತಾ ತ್ವಂ ಸದ್ಗುರುರ್ನ ಪರಮಂ ಚ ದೈವತಂ ಯಸ್ಯಾನುವೃತ್ತ್ಯಾ ಕೃತಿನೋ ಬಭೂವಿಮ ಅಂತ ಈ ಶ್ಲೋಕವನ್ನ ಇಡ್ತಾ ಇದ್ದಾರೆ. ಇದು ಮೊದಲನೇ ಸ್ಕಂದದಲ್ಲಿ ಬಂದಿರುವ ಶ್ಲೋಕ. ಇದರ ಸಂದರ್ಭ ಏನು ಅಂದರೆ, ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಹೋಗ್ತಾ ಇರ್ತಾನೆ. ಆ ದ್ವಾರಕೆಗೆ ಬರುವಾಗ ಅಂದರೆ ಬೇಕಾದಷ್ಟು ಸಲ, ಒಂದು 1000 ಸಲ ಹೋಗಿದ್ದಾನೆ ದ್ವಾರಕಾ ಹಸ್ತಿನಾವತಿ. ಅವನು ವಸ್ತುತಃ ಸಿಕ್ಕಾಪಟ್ಟೆ ದಿನ ಹಸ್ತಿನಾವತಿಲೇ ಇರ್ತಾ ಇದ್ದಿದ್ದು. ಪಾಂಡವರ ಒಂದು ರಾಜ್ಯಭಾರ ಅಲ್ಲ ಆದಾಗ ಒಟ್ಟು ಸುಮಾರು ಸಲ ಹಸ್ತಿನಾವತಿಗೆ ಹೋಗ್ತಾ ಇದ್ದ. ವಾಪಸ್ಸು ಪ್ರತಿ ಸಲ ಅವನು ದ್ವಾರಕಾಗೆ ಬಂದಾಗಲೂ ಕೂಡ ಪ್ರಜೆಗಳು ಅವನನ್ನ ಎದುರುಗೊಂಡು ಕೃಷ್ಣ ಬರ್ತಾ ಇದ್ದಾನೆ ಅಂತ ಅವನಿಗೆ ಏನು ಸ್ವಾಗತ ಪ್ರತಿ ಸಲ. ಈಗ ಯಾರೋ ಪ್ರೈಮ್ ಮಿನಿಸ್ಟ್ರು ಯಾವುದೋ ಒಂದು ಊರಿಗೆ ಬಂದ ಅಂತಂದರೆ ಏನು ಅವನಿಗೆ ಸ್ವಾಗತ ಮರ್ಯಾದೆ. ಅವನು ಮೇಲಿಂದ ಮೇಲೆ ಬರ್ತಾ ಇದ್ರೆ ಮಾಡ್ತಾರಾ? ಈಗ ದಿನ ಅವನು ಪ್ರೈಮ್ ಮಿನಿಸ್ಟ್ರು ಡೆಲ್ಲಿಲಿ ಪಾರ್ಲಿಮೆಂಟಿಂದ ಮನೆಗೆ ಹೋಗ್ತಾನೆ ಅಥವಾ ಇನ್ನೆಲ್ಲೋ ಡೆಲ್ಲಿಲೇ ಓಡಾಡ್ತಿರ್ತಾನೆ ಅಂತ ಇಟ್ಕೊಳ್ಳೋಣ. ದಿನ ಯಾರು ಅವನ್ನ ಗೌರವಿಸ್ತಾರೆ? ಯಾವುದೋ ಒಂದ್ಸಲಿ, ಒಂದು 2 ವರ್ಷಕ್ಕೆ ಒಂದ್ಸರಿನೋ 1 ವರ್ಷಕ್ಕೆ ಒಂದ್ಸರಿನೋ ಯಾವುದೋ ಊರಿಗೆ ಬಂದರೆ ಅವನಿಗೆ ಭಾರಿ ಮರ್ಯಾದೆ. ಆದರೆ ಹಂಗಲ್ಲ, ಕೃಷ್ಣ ಎಷ್ಟು ಸಲ ದ್ವಾರಕಾಗೆ ವಾಪಸ್ ಬಂದರೂ ಕೂಡ ಜನರೆಲ್ಲ ಅವನಿಗೆ ಮರ್ಯಾದೆ ಮಾಡ್ತಾ ಇದ್ರು, ಅವನನ್ನ ಎದುರುಗೊಳ್ತಾ ಇದ್ರು. ಎದುರುಗೊಳ್ಳೋದು ಅಂದ್ರೆ ಏನು? ಅವನು ಬಂದಾಗ ಅವನಿಗೆ ಪಾದ್ಯ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಆ ತೋರಣಗಳನ್ನೆಲ್ಲ ಹಾಕಿ ಆ ತರಹ ಪ್ರತಿ ಸಲ ಬಂದಾಗಲೂ. ಅದರಲ್ಲಿ ಒಂದು ಸಲ ಬಂದಾಗ ಈ ಶ್ಲೋಕವನ್ನ ವೇದವ್ಯಾಸ ದೇವರು ಇಟ್ಟಿದ್ದಾರೆ. ಆ ಪ್ರಜೆಗಳು ಅವನನ್ನ ಏನಂತ ನೋಡಿದರು ಅಂತ, ಹೇಗೆ ಅವನನ್ನು ಕಂಡರು, ಏನು ಬೇಡಿದರು, ಅವನನ್ನು ಏನು ಪ್ರಾರ್ಥನೆ ಮಾಡಿದರು ಅನ್ನುವ ಶ್ಲೋಕವನ್ನು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಇದು, ಈ ಶ್ಲೋಕ ನಾವು ಓದಿದಾಗ ಇದೇನಿದು, ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನ, ಯಾವುದೋ ಒಂದು ಸಾಧನೆಯನ್ನು ಹೇಳ್ತಾ ಇದ್ದಾರೆ ಅಂತ ಅನಿಸೋದೇ ಇಲ್ಲ ನಮಗೆ. ಈ ಅಧ್ಯಾತ್ಮ ಪ್ರಕರಣದಲ್ಲಿ ಒಟ್ಟು ಸಾರೋದ್ಧಾರಕಾರರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ನೋಡ್ರಿ, ಈ ಬಿಂಬರೂಪಿ ಪರಮಾತ್ಮ ಇದನಲ್ವಾ, ಅವನು ಎಲ್ಲ ಜೀವರಿಗೆ ಅಂದರೆ ಅವರವರ ಜೀವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವನೊಂದೊಂದು ರೂಪ ಇಟ್ಟು ಬಿಟ್ಟಿದ್ದಾನೆ ಒಳಗಡೆ.
ನಾವು ಎಷ್ಟು ಫಾರ್ಚುನೇಟ್ ಅಂತಂದರೆ ನಮಗೋಸ್ಕರ ಒಂದು ದೇವ್ರ ರೂಪ ಇಟ್ಬಿಟ್ಟಿದ್ದಾನೆ, ಅದನ್ನು ಯಾರಿಗೂ ಕೊಡೋದಿಲ್ಲ. ಅದೇ ಬಿಂಬರೂಪಿ ಪರಮಾತ್ಮ. ಅವನು ನಮ್ಮ ಎಲ್ಲರಿಗೆ ಪರದೇವತೆ, ಸರ್ವೋತ್ತಮನಾದ ಪರಮಾತ್ಮ. ಅವನನ್ನು ಹೇಗಪ್ಪ ಉಪಾಸನೆ ಮಾಡಬೇಕು ಅಂತಂದರೆ, ಅವನು ಪರಮಾತ್ಮ ಇದಾನಲ್ವಾ, ಅವನು ಪಕ್ಷಪಾತ ಮಾಡೋದಿಲ್ಲ. ಪಕ್ಷಪಾತ ಮಾಡೋದು ಅಂದರೆ ಪಾರ್ಶಾಲಿಟಿ. ತನ್ನವರು, ಈಗ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ತನ್ನವರು ತನ್ನವರು ಅಂತ ಹೇಳಿ ಬದುಕಿದಾನಲ್ಲ ಅವನು ಕತ್ತೆ ಅಂತ ಬಂತಲ್ವಾ. ಅದು ಪರಮಾತ್ಮನಿಗೆ ಇಲ್ಲವೇ ಇಲ್ಲ ಆ ತರಹ. ಅಂದರೆ ತಾನು ತನ್ನವರಿಗೆ ಮಾತ್ರ ಏನೋ ಒಳ್ಳೇದು ಮಾಡಬೇಕು, ದೂರ ಇರೋರಿಗೆ, ತನ್ನವರು ಅಲ್ಲದೆ ಇರೋರಿಗೆ ಕೆಟ್ಟದ್ದು ಮಾಡಬೇಕು ಅಂತಿಲ್ಲ. ಮತ್ತು ಮಾಡ್ತಾನಲ್ರಿ, ದೇವತೆಗಳು ಯಾವಾಗಲೂ ಒಳ್ಳೇದು ಮಾಡ್ತಾನೆ, ದೈತ್ಯರನ್ನ ಅವ್ರಿಗೆ ಕೆಟ್ಟದ್ದು ಮಾಡ್ತಾನಲ್ವಾ. ಇಲ್ಲ, ಅವನು ಮಾಡೋದಿಲ್ಲ. ಅವರೇ ಈಗ ಕೆಟ್ಟತನವನ್ನು ಅವರು ಸ್ವಾಭಾವಿಕವಾಗಿ ಹೊಂದಿದ್ದಾರೆ ದೈತ್ಯರು. ಅವರ ಕೆಟ್ಟ ಕರ್ಮ ಮಾಡಿದ್ದು ಅವರೇ. ಅದು ಅವರು ಮಾಡಿರುವ ಕೆಟ್ಟ ಕರ್ಮಕ್ಕೆ ಫಲ ಕೊಡ್ತಾನಷ್ಟೇ. ಉತ್ತಮರಲ್ಲೂ ಹಾಗೇನೆ. ಉತ್ತಮ ಜೀವರು ಅವರಿಗೆ ಮೋಕ್ಷ ಕೊಡ್ತಾನೆ ಅಂತಂದರೆ ಅವರು ಮಾಡುವ ಸತ್ಕರ್ಮಕ್ಕೆ ಒಳ್ಳೆ ಫಲ. ಅದು ಲೋಕದಲ್ಲೇ ಇದೆಯಲ್ವಾ. ಯಾರ್ಯಾರೋ ದುಷ್ಕರ್ಮವನ್ನು ಮಾಡಿದರೆ ಅವರಿಗೆ ಜೈಲು ಹಾಕ್ತಾರೆ. ಕೆಟ್ಟ ಕೆಲಸ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಪುರಸ್ಕಾರ ಇರುತ್ತೆ. ಪಕ್ಷಪಾತ ಮಾಡ್ತಾನ್ರಿ ಜಡ್ಜು ಅಂತ ಯಾರು ಅಂತಾರ? ಇಲ್ಲ. ಹಾಗೆ ದೇವರು ನಿಷ್ಪಕ್ಷಪಾತಿ ಅವನು. ಅದು ಒಂದು ಗುಣ, ಅದನ್ನು ನಾವು ಪರಮಾತ್ಮನಲ್ಲಿ ಕಾಣಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ ಈ ಪ್ರಕರಣದಲ್ಲಿ, ಪರಮಾತ್ಮ ಬಹಳ ಕೃಪಾಳು. ಕೃಪಾಳು ಅಂದರೆ ನಮ್ಮ ಮೇಲೆ ಬಹಳ ಕನಿಕರ ಅವನಿಗೆ. ಅದು ಹೇಗೆ ಅಂತ ವಿವರಣೆ ಮಾಡ್ತಾರೆ ಮುಂದೆ ಈ ಈ ಪ್ರಕರಣದಲ್ಲೇನೆ. ಅದೊಂದು ಗುಣ. ಅವನು ನಮಗೆಲ್ಲ ಗುರು, ಜ್ಞಾನವನ್ನು ಕೊಡುವವನು. ಅವನೇ ಜ್ಞಾನ ಕೊಡ್ತಾನೆ ಅಂತಂದರೆ ಬೇರೆಯವರಲ್ಲಿ ನಿಂತು ಕೊಡ್ತಾನೆ ಅವರವರ ಯೋಗ್ಯತೆ ಪ್ರಕಾರ. ಅವನು ನಮ್ಮೆಲ್ಲರಿಗೆ ತಂದೆ, ನಮ್ಮೆಲ್ಲರಿಗೆ ತಾಯಿ, ನಮ್ಮ ಬಂಧು, ಸ್ನೇಹಿತ. ಅವನು ನಮಗೆ ರಕ್ಷಕ, ಆಪದ್ಬಾಂಧವ ಅಂತ ಹೇಳ್ತೀವಲ್ವಾ, ಹಾಗೆ ರಕ್ಷಕ. ಇವೇ ಮೊದಲಾದ ಗುಣಗಳಿಂದ ಪರಮಾತ್ಮನನ್ನ ಉಪದೇಶ ಉಪಾಸನೆ ಮಾಡಬೇಕು. ಅವನು ಈಗ ತಾನು ಹೇಳಿದ್ನಲ್ಲ, ಕೃಪಾಳು, ನಿಷ್ಪಕ್ಷಪಾತಿ ಅಂತ. ಪಕ್ಷಪಾತ ಇಲ್ಲ. ಇದೇ ಮೊದಲಾದ ಗುಣಗಳಿಂದ ಉಪಾಸನೆ, ಸೇವೆ, ಪರಮಾತ್ಮನನ್ನ ಯಾರು ತಿಳ್ಕೊಳ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನ. ಅಂದರೆ ಇದು ಅಂತರಂಗ. ತನ್ನಲ್ಲೇ ಇರುವ ಪರಮಾತ್ಮನಲ್ಲಿ ಇಷ್ಟು ಗುಣಗಳಿದೆ ಅಂತ ತಿಳ್ಕೊಳ್ಬೇಕು. ಇಷ್ಟು ಹೇಳಿ ಸಾರೋದ್ಧಾರಕಾರಿ ಏನು ಮಾಡ್ತಾರೆ ಈ ಪ್ರಕರಣದಲ್ಲಿ, ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ನೋಡ್ರಿ, ನೀವು ಎಷ್ಟು ಪರಮಾತ್ಮನ ಬಗ್ಗೆ ತಿಳ್ಕೊಳ್ತೀರಾ ಅಷ್ಟು ಅವನು ಒಲಿತಾನೆ. ಅಂದರೆ ನಮ್ಮ ಸೇವೆ ಹೇಗಿರುತ್ತೆ, ನಮ್ಮ ಉಪಾಸನೆ ಹೇಗಿರುತ್ತೆ, ಅದಕ್ಕೆ ತಕ್ಕಂತೆ ಫಲ. ಕಲ್ಪವೃಕ್ಷವನ್ನು ಎಷ್ಟು ಸೇವೆ ಮಾಡಿದ್ರೆ ಅಷ್ಟು ಫಲ ಅಲ್ವಾ. ನಾವು ಗುರುಗಳನ್ನ, ದೇವರನ್ನ ನಾವು ಎಷ್ಟು ಎಫರ್ಟ್ ಹಾಕಿ ಅಥವಾ ಎಷ್ಟು ಯಾವ ಯಾವ ದೃಷ್ಟಿಯಿಂದ ಅವನ ಪೂಜೆಯನ್ನು, ಸೇವೆಯನ್ನು ಮಾಡ್ತೀವೋ ಅಷ್ಟು ಫಲ. ಆದ್ದರಿಂದ ಅವನು ನಿಷ್ಪಕ್ಷಪಾತಿ ಅಂತ ಹೇಳೋದು. ಹೀಗೆ ಒಂದೊಂದೇ ಗುಣಗಳು ಅಂತ ಏನು ಹೇಳಿದ್ರಲ್ವಾ, ಆ ಗುಣಗಳು ಅವನಲ್ಲಿ ಹೇಗಿದೆ ಅಂತ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ದೃಷ್ಟಾಂತಗಳನ್ನು ಕೊಟ್ಟಾಗ ನಮಗೆ ಇದು ಭಾಗವತದಲ್ಲಿ ಬಂದಿರೋ ಶ್ಲೋಕಗಳೇ ದೃಷ್ಟಾಂತಗಳೇ. ಆ ಒಂದೊಂದೂ ಗುಣಗಳು ಕೂಡ ಪರಮಾತ್ಮನಲ್ಲಿ ಹೇಗಿದೆ, ಆ ದೃಷ್ಟಾಂತವನ್ನು ತೋರಿಸಿ, ಆ ಶ್ಲೋಕವನ್ನು ತೋರಿಸಿ, ನೋಡ್ರಿ ಇದರಲ್ಲಿ ಪರಮಾತ್ಮನ ಕೃಪಾಳತ್ವ ಹೇಗಿದೆ ಅಂತ ಗೊತ್ತಾಗತ್ತೆ. ಈ ಶ್ಲೋಕ ಕೊಟ್ಟು ನೋಡಿ, ಇದರಲ್ಲಿ ಪರಮಾತ್ಮ ಹೇಗೆ ನಿಷ್ಪಕ್ಷಪಾತಿ ಅಂತ ಗೊತ್ತಾಗತ್ತೆ. ಇವನು ನೋಡಿ, ಈ ಶ್ಲೋಕ ಕೊಟ್ಟು ಇವನು ಹೇಗೆ ನಮ್ಮನ್ನು ಕಾಪಾಡ್ತಾನೆ, ಯಾವ ಯಾವ ರೀತಿಯಿಂದ ನಮ್ಮನ್ನು ಕಾಪಾಡ್ತಾನೆ, ರಕ್ಷಕ ಹೇಗೆ ಇವನು
ಅಂತ ತಿಳ್ಕೊಳ್ಬೇಕು ಅಂತ ಹೀಗೆ ಅವನಲ್ಲಿರುವ ಅನೇಕ ಗುಣಗಳನ್ನು ದೃಷ್ಟಾಂತದ ಮೂಲಕ ತೋರಿಸಿ ಈ ಪ್ರಕರಣದಲ್ಲಿ ಈ ಪ್ರಕರಣ ಯಾತಿಗೆ ಹೊರಡ್ತು ಅಂತಂದರೆ ಆ ಹಿಂದಿನ ಪ್ರಕರಣದಲ್ಲಿ ಒಂದು 14 ಪ್ರಶ್ನೆಗಳಿತ್ತು. ನಿಮಗೆ ಜ್ಞಾಪಕ ಇದ್ದರೆ ಮೊದಲನೇ ಶ್ಲೋಕದಲ್ಲೇ ಆ 14 ಪ್ರಶ್ನೆಗಳಿತ್ತು. ಅದರಲ್ಲಿ ಸುಮಾರು ಪ್ರಶ್ನೆಗಳಿಗೆ ಹೋದ ಸಲ ಉತ್ತರ ಕೊಟ್ಟರು. ಅದರಲ್ಲಿ 8ನೇ ಪ್ರಶ್ನೆ ಒಂದಿತ್ತು. ಏನು ಪ್ರಶ್ನೆ ಇತ್ತು ಅಂತಂದರೆ, ಅಲ್ಲ ನಾವು ಲೌಕಿಕವಾದ ವಿಷಯಗಳಲ್ಲಿ ಭಾರಿ ಅನಾಲಿಸಿಸ್ ಮಾಡ್ತೀವಿ. ಇದನ್ನು ಮಾಡಿದ್ರೆ ಇದರಲ್ಲಿ ಇಷ್ಟು ದುಡ್ಡಿಟ್ರೆ ಎಷ್ಟು ಬರುತ್ತೆ ಇಂಟ್ರೆಸ್ಟು, ಇವನಿಗೆ ನಾವು ಗೌರವ ಕೊಟ್ಟರೆ ನಮಗೇನು ಬರುತ್ತೆ ವಾಪಸ್ಸು ಅಂತ ಹೀಗೆಲ್ಲ ನಾವು ಭಾರಿ ವಿಚಾರ ಮಾಡ್ತೀವಿ. ಅದೇ ಥರ ಅಲೌಕಿಕ ವಿಷಯಗಳಲ್ಲಿ ಅಂದರೆ ಈ ಪರಮಾತ್ಮ, ಅಪರೋಕ್ಷ ಜ್ಞಾನ, ಇವುಗಳ ಮೊದಲಾದ ವಿಷಯಗಳಲ್ಲಿ ನಮಗೆ ಹೇಗೆ ವಿಚಾರ ಮಾಡಲಿಕ್ಕೆ ಶಕ್ತಿ ಸಿಗುತ್ತೆ? ಲೌಕಿಕ ವಿಷಯಗಳಲ್ಲಿ ನಾವೇ ಮಾಡ್ತೀವಿ, ಅದರಂತೆ ಅಲೌಕಿಕ ವಿಷಯದಲ್ಲೂ ನಾವೇ ಮಾಡ್ಬೋದಾ? ನಾನೇ ಏನೋ ಓದ್ಕೊಂಡೆ, ನಾನೇ ಏನೋ ತಿಳ್ಕೊಂಡೆಪ್ಪ, ಹೀಗೆ ಹೀಗೆ ಅಂತ ವಿಚಾರ ಮಾಡಿ ಏನೋ ಸಾಧನೆ ಮಾಡಿದೆ ಅಂತ ಮಾಡಬಹುದಾ ಅಂತ 8ನೇ ಪ್ರಶ್ನೆ ಇತ್ತು. ಆ 8ನೇ ಪ್ರಶ್ನೆಗೆ ಸಮಾಧಾನವನ್ನು ಈ ಪ್ರಕರಣದಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೊನೆಯಲ್ಲಿ ಅಧ್ಯಾತ್ಮ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ನೋಡಿ. ಈ ಪ್ರಕರಣದ ಸಾರ ಏನು ಅಂದರೆ, ಇಷ್ಟೆಲ್ಲ ನಾನು ದೃಷ್ಟಾಂತಗಳನ್ನೆಲ್ಲ ಕೊಟ್ಟೆ, ಇದು ಕೊಟ್ಟಿರೋದ್ರಿಂದ ನೀವು ಎಷ್ಟು ನೀವೇ ತಿಳ್ಕೊಳ್ಳಬಹುದು, ಎಷ್ಟು ಗುರುಪದೇಶ ಆಗಲೇಬೇಕು, ಇದರಿಂದ ಯಾವ ಒಂದು ಭಾಗವತ ಧರ್ಮ ಹೇಳ್ದಂಗಾಯಿತು. ಯಾಕೆಂದರೆ ಭಾಗವತ ಧರ್ಮ 30 ಭಾಗವತ ಧರ್ಮಗಳನ್ನು ಮೊದಲೇ ಹೇಳಿದ್ದಾರೆ ಲಿಸ್ಟು. ಅದರಲ್ಲಿ ಅಧ್ಯಾತ್ಮ ಪ್ರಕರಣದಲ್ಲಿ ಶಮ, ಅಭಯ, ಆತ್ಮವಿಮರ್ಶೆ ಅಂತ ಹೀಗೆ 3 ಭಾಗವತ ಧರ್ಮಗಳನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಶಮ ಅಂತಂದರೆ ಭಗವನ್ನಿಷ್ಠ ಬುದ್ಧಿ, ಅಭಯ ಅಂತಂದರೆ ಭಯ ಇಲ್ಲದೆ ಇರೋದು, ಆತ್ಮವಿಮರ್ಶೆ ಅದೇ ಆ 8ನೇ ಪ್ರಶ್ನೆಯಲ್ಲಿ ಬಂದಿದ್ದು. ಅಲೌಕಿಕವಾದ ವಿಷಯದಲ್ಲಿ ವಿಮರ್ಶೆಯನ್ನು ಹೇಗೆ ಮಾಡಬೇಕು, ಅದಕ್ಕೆ ನಮಗೆ ಸಾಮರ್ಥ್ಯ ಇದೆಯಾ ಅಂತ ಏನು ಪ್ರಶ್ನೆ ಬಂದಿತ್ತು, ಆ ಪ್ರಶ್ನೆಗೂ ಉತ್ತರ ಕೊಟ್ಟು ಹೀಗೆ 3 ಭಾಗವತ ಧರ್ಮದ ಬಗ್ಗೆ ಈ ಪ್ರಕರಣದಲ್ಲಿ ವಿಚಾರ ಮಾಡಲಿಕ್ಕಿದೆ ಅಂತ ಇಷ್ಟು ಈ ಪ್ರಕರಣದ ಸಾರಾಂಶ. ಮತ್ತು ಈ ಭವಾಯನಸ್ತ್ವಂ ಅಂತ ಏನು ಶ್ಲೋಕ ಓದಿದೆ, ಆ ಶ್ಲೋಕದಿಂದ ಆರಂಭ ಮಾಡಿ ಸುಮಾರು ಶ್ಲೋಕಗಳು, ಒಂದು 20 ಶ್ಲೋಕ ಇರಬೇಕು. ಇಷ್ಟು ಶ್ಲೋಕಗಳಲ್ಲಿ ಈ ಅಧ್ಯಾತ್ಮ ಪ್ರಕರಣ 226ರಿಂದ 236 ಅಂದರೆ ಒಂದು 14-15 ಶ್ಲೋಕದಲ್ಲಿ ಈ 3 ಭಾಗವತ ಧರ್ಮಗಳನ್ನು ವಿವರಣೆ ಮಾಡ್ತಾರೆ. ಅದನ್ನು ಮತ್ತೆ ಮುಂದಿನ ಭಾನುವಾರ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಮತ್ತು